ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳನ್ನು ಕರೆದಿದ್ದರು. ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಲ್ಲಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸಿ ಅಡ್ಮಿಷನ್ ಪಡ್ಕೊಂಡಿದ್ದೀರಿ. ಆದರೆ ಇಲ್ಲಿ ಇನ್ನೂ ಕೂಡ ಸೀಟುಗಳು ಖಾಲಿ ಇವೆ ಅಂತ ಇಲ್ಲಿ ನಿನ್ನೆ ದಿನವೇ ಅಂದರೆ ಮೊನ್ನೆ ದಿನಾಂಕವೇ ಈಗ ಕರ್ನಾಟಕದ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ಒಂದು ಲಿಂಕನ್ನು ಬಿಟ್ಟಿರ್ತಾರೆ. ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಸೀಟುಗಳು, ಯಾವ ಕಾಸ್ಟ್ ವಿದ್ಯಾರ್ಥಿಗಳಿಗೆ, ಯಾವ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೂ ಸೀಟುಗಳು ಖಾಲಿ ಇವೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ತಾವು ಯಾರು ಆ ಮಾಹಿತಿಯನ್ನು ನೋಡಿಲ್ಲ, ತಾವುಗಳು ನಮ್ಮ ಹಿಂದಿನ ವಿಡಿಯೋವನ್ನು ನೋಡ್ಬೋದು. ಯಾವ ರೀತಿಯಾಗಿ ಎಷ್ಟು ಸೀಟುಗಳು ಖಾಲಿ ಇವೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ. ಈಗ ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಇನ್ಫಾರ್ಮೇಷನ್ ಏನು ಅಂದರೆ, ಈಗ ಬಹಳಷ್ಟು ಪೋಷಕರು ಮತ್ತು ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರಿ, ಆ ಲಿಂಕ್ ಓಪನ್ ಆಗ್ತಾ ಇಲ್ಲ, ಅಂದರೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇರುವಂಥ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಆದರೆ ಇಲ್ಲಿ ಅವರು ಕೊಟ್ಟಿರುವ ಮಾಹಿತಿಯ ಪ್ರಕಾರ ಸೀಟುಗಳು ಇನ್ನೂ ಖಾಲಿ ಇವೆ ಅನ್ನುವಂತಹ ಮಾಹಿತಿ ತಿಳಿಸಿರ್ತಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ತಾವೇನು ಮಾಡ್ಬೋದು, ಇಲ್ಲಿ ಪೋಷಕರು ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ದಾಖಲೆಗಳನ್ನು ಇಲ್ಲಿ ತೆಗೆದುಕೊಂಡು ಇನ್ನೊಂದು ಸಾರಿ ಟ್ರೈ ಮಾಡಿ ನೋಡ್ರಿ. ನಾನು ಹೇಳಿದಂಥ ಸ್ಟೆಪ್ ಬೈ ಸ್ಟೆಪ್ ನಾವು ಚೆಕ್ ಮಾಡಿ ನೋಡ್ಬೋದು. ಅಡ್ಮಿಷನ್ಗೆ ಒಂದು ವೇಳೆ ಆ ಲಿಂಕ್ ಸಂಪೂರ್ಣವಾಗಿ ಓಪನ್ ಆಗದೇ ಇದ್ದಲ್ಲಿ ತಾವುಗಳು ಮೊದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ನಿನ್ನೆ ಒಂದು ವಿಡಿಯೋವನ್ನು ಬಿಟ್ಟಿರ್ತೇನೆ ಯೂಟ್ಯೂಬ್ನಲ್ಲಿ. ಅದರಲ್ಲಿ ನೋಡ್ಬೋದು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಸೀಟುಗಳು ನಿಮ್ಮ ಕಾಸ್ಟ್ಗೆ ಖಾಲಿ ಇದಾವ ಇಲ್ವಾ ಅನ್ನೋದನ್ನು ನೋಡ್ಕೊಡ್ರಿ. ಫಸ್ಟು ನೋಡಿಕೊಂಡ ನಂತರ ನೆಕ್ಸ್ಟು ಅಲ್ಲಿ ಏನಾದ್ರು ಸೀಟುಗಳು ಖಾಲಿ ಇವೆ ಅಂದರೆ ತಾವು ಅರ್ಜಿಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಅಲ್ಲಿ ಸೀಟುಗಳು ಖಾಲಿ ಇದ್ದರೂ ಕೂಡ ಇಲ್ಲಿ ಮಾಹಿತಿ ನೀವು ಹೇಳಿದಾಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ತಾವು ಏನು ಮಾಡಿ, ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಒಂದು ಸಾರಿ ತಾವು ತಮ್ಮ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೋಗಿ ಭೇಟಿ ಕೊಡಿ. ಈ ರೀತಿ ಸೀಟುಗಳು ಖಾಲಿ ಇವೆ ಅಂತ ತೋರಿಸ್ತಾ ಇದೆ, ಆದರೆ ನಾವು ಅರ್ಜಿಗಳನ್ನು ಸಲ್ಲಿಸುವಾಗ ಅರ್ಜಿ ಇಲ್ಲಿ ಲಿಂಕ್ ಓಪನ್ ಆಗ್ತಾ ಇಲ್ಲ. ಹಾಗಾಗಿ ತಾವೇ ನಮಗೆ ಒಂದು ಈ ಸೀಟುಗಳ ಲಭ್ಯತೆಯ ಬಗ್ಗೆ ಮತ್ತು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದಾದರೂ ಹೇಗೆ ಅಂತ ಅವ್ರಿಗೆ ಕೇಳಿ ಮತ್ತು ಒಂದು ರಿಕ್ವೆಸ್ಟ್ ಲೆಟರ್ನ ಕೊಡಿ. ನಾವು ವಿಶೇಷ ವರ್ಗದವರಿದ್ದೀವಿ, ನಮ್ಮ ಕಾಸ್ಟ್ಗೆ ಇಲ್ಲಿ ಇಷ್ಟು ಸೀಟುಗಳು ಖಾಲಿ ಇವೆ, ಹಾಗಾಗಿ ನಮ್ಮನ್ನು ಪರಿಗಣಿಸಿರಿ ಅಂತ ಒಂದು ಲೆಟರನ್ನು ಕೊಡಿ. ಆಗ ತಮ್ಮನ್ನು ಇಲ್ಲಿ ಅವರು ಪರಿಗಣಿಸಬಹುದು. ಕೆಲವು ಜಿಲ್ಲೆಗಳಲ್ಲಿ ಆ ರೀತಿ ಆಗಿರ್ತದೆ. ಈ ರೀತಿ ಕ್ವಶನ್ಗಳು ಬಂದಾಗ, ಅಂದರೆ ಅಲ್ಲಿ ಆ ಲಿಂಕ್ ಓಪನ್ ಆಗದೇ ಇದ್ದಾಗ ತಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೇರವಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ಕೊಡಬೇಕು. ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೋದು ತಾವು ಏನಾಗಿದೆ ಅಂತ. ಅಥವಾ ಇಲ್ಲಿ ಅವ್ರು ಏನು ಮಾಡ್ತಾರೆ, ತಮಗೆ ಸೀಟುಗಳ ಲಭ್ಯತೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ. ಒಂದು ವೇಳೆ ಅಲ್ಲಿ ಸೀಟುಗಳಿದ್ದರೆ ತಮಗೆ ಏನೋ ಒಂದು ಹೆಲ್ಪ್ ಸಿಗ್ಬೋದು ಅವರಿಂದ. ಯಾಕೆ ಅಂದರೆ ಇಲ್ಲಿ ಆನ್ಲೈನ್ನಲ್ಲಿ ನಾವು ಕೂಡ ಚೆಕ್ ಮಾಡ್ತಿರ್ತೀವಿ ಸೀಟುಗಳ ಲಭ್ಯತೆ ಇಲ್ಲ ಅಂತ. ಆದರೆ ಕೆಲವು ಸಾರಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಸೀಟುಗಳ ಲಭ್ಯತೆ ಇರ್ತದೆ. ಸೊ ತಾವು ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಅಥವಾ ಪೋಷಕರ ಮೂಲಕ ನೇರವಾಗಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ನೀವು ಯಾವ ವಿಶೇಷ ವರ್ಗಕ್ಕೆ ಸೇರಿದಿರಿ ಮತ್ತು ನಿಮ್ಮ ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಇವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಒಂದು ಸಾರಿ ಭೇಟಿ ಆಗುವುದು ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇಲ್ಲಿ ನೀವು ಎಷ್ಟು ಪ್ರಯತ್ನ ಪಟ್ಟರು ಓಪನ್ ಆಗ್ತಾ ಇಲ್ಲ ಲಿಂಕ್, ಮತ್ತು ಇಲ್ಲಿ ಸೀಟುಗಳು ಇನ್ನೂ ಖಾಲಿ ಇದಾವೆ ಅನ್ನುವಂತಹ ಮಾಹಿತಿ ಕೂಡ ಇರ್ತದೆ. ಸೊ ಇದು ಒಂದು ಕೊನೆಯ ಆಪ್ಷನ್, ತಮಗೆ ನೇರವಾಗಿ ಡಿಸ್ಟಿಕ್ ಏನು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಅಲ್ಲಿಗೆ ಹೋಗಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವು ಜಿಲ್ಲೆಯವರು ಸೀಟುಗಳು ಏನಾದರೂ ಖಾಲಿ ಇದ್ದಾವೆ ಅನ್ನುವಂಥ ಮಾಹಿತಿ ಇದೆ, ಲಿಂಕ್ ಓಪನ್ ಆಗ್ತಾಯಿದ್ರೆ ತಕ್ಷಣವೇ ತಾವುಗಳು ಅರ್ಜಿಗಳನ್ನು ಸಲ್ಲಿಸಿ ನಿಮ್ಮ ಜಿಲ್ಲೆಯಲ್ಲಿನೇ ಮೊದಲ ಆಪ್ಷನ್ ತಗೊಳ್ರಿ. ಅವರು ಆಲ್ರೆಡಿ ಹೇಳಿದ್ದಾರೆ ಔಟ್ ಆಫ್ ಡಿಸ್ಟಿಕ್ಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಆ ಜಿಲ್ಲೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಬೇರೆ ಜಿಲ್ಲೆಯವ್ರದ್ದು ಕೂಡ ಹಾಕ್ಬೋದು ಅಪ್ಲಿಕೇಶನ್ನು. ಮತ್ತು ಇನ್ನೊಂದು ಕ್ವಶನ್ ಕೇಳಿದರೆ ಕೆಲವರು, ನಾವು ಈಗಾಗಲೇ ಔಟ್ ಆಫ್ ಡಿಸ್ಟಿಕ್ಕಿಗೆ ಅಡ್ಮಿಷನ್ ಪಡ್ಕೊಂಡಿದ್ವಿ, ಬಟ್ ನಮಗೆ ಅವ್ರು ಯಾರು ಕೂಡ ಇಲ್ಲಿವರೆಗೂ ಅಡ್ಮಿಷನ್ ಮಾಡಿ ಬನ್ನಿ ಅಂತ ಕರೆದಿಲ್ಲ ಅಂತ. ಆದರೆ ತಾವೇನು ಮಾಡಬೇಕು ಅಂದರೆ ನೇರವಾಗಿ ತಾವೇ ಆ ಶಾಲೆಗೆ ಹೋಗಬೇಕು, ಎಲ್ಲ ದಾಖಲೆಗಳನ್ನು ತೊಗೊಂಡು. ಅವಾಗ ಅವರು ಮಾಹಿತಿಯನ್ನು ಕೊಡ್ತಾರೆ, ಅಡ್ಮಿಷನ್ ಆಗಿದೆನಾ ಅಥವಾ ಇಲ್ವಾ ಅನ್ನುವಂಥ ಮಾಹಿತಿಯನ್ನು ಅವರು ಕೊಡ್ತಾರೆ. ಸಾಕಷ್ಟು ಸೀಟುಗಳು ಇನ್ನೂ ಖಾಲಿ ಇವೆ. ಯಾಕಂದರೆ ಇಲ್ಲಿ ಬಹಳ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಷನ್ ಕೊರತೆ ಇದೆ. ಇಲ್ಲಿ ಈ ರೀತಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅರ್ಜಿ ಕರೆದಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಸೀಟುಗಳು ಖಾಲಿ ಉಳಿದಿದ್ದಾವೆ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಕೆಲವು ತಾಲೂಕಿನ ವಸತಿ ಶಾಲೆಗಳಲ್ಲಿ. ಸೊ ವಿದ್ಯಾರ್ಥಿಗಳೇ, ನಿಮ್ಮ ಪೋಷಕರ ಮೂಲಕ ತಾವುಗಳು ಏನು ಮಾಡ್ಬೋದು ಅಂದರೆ ನೇರವಾಗಿ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯಕ್ಕೆ ಭೇಟಿ ಕೊಟ್ಟು ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೊಳ್ರಿ ಏನಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.